Hi guys, welcome to Kannada Techie. ಈ ವಿಡಿಯೋನಾಗ ನಮ್ಮ ಗ್ರೂಪ್ ಬೈ ಹ್ಯಾವಿಂಗ್ ಕಾನ್ಸೆಪ್ಟ್ಸ್ ಹೆಂಗ್ ವರ್ಕ್ ಆಕ್ಕವ ಎಸ್ ಕ್ಯೂ ಎಲ್ನಾಗ ಅಂತ ನೋಡೋಣ. ನಾ ಲಾಸ್ಟ್ ವಿಡಿಯೋನಾಗೆಲ್ಲ ಕ್ರಿಯೇಟ್ ಹೆಂಗ್ ಮಾಡೋದು, ಇನ್ಸರ್ಟ್ ಹೆಂಗ್ ಮಾಡೋದು, ಕನ್ಸ್ಟೆಂಟ್ ಆ್ಯಡ್ ಹೆಂಗ್ ಮಾಡೋದು, ಪ್ರೈಮರಿ ಕೀಸ್, ಫಾರಿನ್ ಕೀಸ್ ಅವೆಲ್ಲ ಹೇಳ್ಕೊಟ್ಟೇನಿ. ನೀವು ಲಾಸ್ಟ್ ವಿಡಿಯೋ ಚೆಕ್ ಮಾಡ್ಕೊಂಬರ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾ ಇನ್ಸ್ಟಾಗ್ರಾಮ್ನಾಗೆ ಎಸ್ ಕ್ಯೂ ಎಲ್ ಸೀರೀಸ್ ಏನು ರೀಲ್ಸ್ ಅಪ್ಲೋಡ್ ಮಾಡೀನಿ, ಅವಕ್ಕೂ ಚೆಕ್ ಮಾಡ್ಕೊಂಬರ್ರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಈಗ ನಮ್ದು ಈ ವಿಡಿಯೋನಾಗಿನ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮ್ದೊಂದು ಟೇಬಲ್ ಐತಿ, ಎಂಪ್ಲಾಯೀಸ್ ಅಂತೇಳಿ. ಅದ್ರದ್ದು ಡೇಟಾ ಒಂದು 20 ರೆಕಾರ್ಡ್ಸ್ನ ಆ್ಯಡ್ ಮಾಡ್ಯಾನ ಈಗ ಸದ್ಯಕ್ಕೆ. ನೀವು ಕನ್ಸಿಡ್ರ್ ಈ 20 ರೆಕಾರ್ಡ್ಸ್ ಅಷ್ಟೇ ಮಾಡಿ ನಾವು ಕನ್ಸಿಡರ್ ಮಾಡಿ ಕ್ವೆರಿ ಬರೆಯೋಣಂತ. ಈಗ ಗ್ರೂಪ್ ಬೈ ಏನು ಮಾಡ್ತೈತಿ ಎಕ್ಸ್ಪೆಷಲಿ ಅಂದ್ರೆ, ಈಗ ನಮ್ದು ಇಲ್ಲಿ ಡಿಪಾರ್ಟ್ಮೆಂಟ್ನಾಗ ಐ ಟಿ, ಎಚ್ ಆರ್, ಫೈನಾನ್ಸ್, ಮಾರ್ಕೆಟಿಂಗ್ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ ಅದಾವೆ. ಅಂದ್ರೆ ಇಲ್ಲಿ ಮೇನ್ಲಿ 4 ಡಿಪಾರ್ಟ್ಮೆಂಟ್ಸ್ ಅದಾವೆ. ಈಗ ನಾವು ಡಿಪಾರ್ಟ್ಮೆಂಟ್ ವೈಸ್ ಏನಾರ ಗ್ರೂಪ್ ಮಾಡಿ ಡೇಟಾ ಫೆಚ್ ಮಾಡ್ಬೇಕಂದ್ರೆ ಗ್ರೂಪ್ ಬೈ ಕ್ಲಾಸ್ ಯೂಸ್ ಆಕೈತಿ. ಈಗ ಐ ಟಿ ಅಂತ ಏನು ರಿಪೀಟ್ ಆಗ್ಯಾವಲ್ಲ ಇಲ್ಲಿ, ಇದನ್ನಿಷ್ಟೂ ಅದು ಒಂದೇ ರೋನಾಗ ಕೊಟ್ಟ ಆ ರೋ ಒಳಗಿನ ನಮ್ದು ಏನರ ಸ್ಯಾಲ್ರಿ ಇರ್ಬೋದು, ಆಮೇಲೆ ಕೌಂಟ್ ಆಫ್ ಎಂಪ್ಲಾಯೀಸ್ ಇರ್ಬೋದು. ಅಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ನಾಗ ಎಷ್ಟು ಎಂಪ್ಲಾಯೀಸ್ ವರ್ಕ್ ಮಾಡತ್ತಾರ, ಅವ್ರದ್ದು ಟೋಟಲ್ ಸ್ಯಾಲ್ರಿ ಏನು, ಅವ್ರದ್ದು ಆವ್ರೇಜ್ ಸ್ಯಾಲ್ರಿ ಏನು, ಐ ಟಿ ಡಿಪಾರ್ಟ್ಮೆಂಟ್ನಾಗ ಯಾರು ಮ್ಯಾಕ್ಸಿಮಮ್ ಸ್ಯಾಲ್ರಿ ತೊಗೊಳತ್ತಾರ, ಎಷ್ಟು ಮಿನಿಮಮ್ ಸ್ಯಾಲ್ರಿ ತೊಗೊಳತ್ತಾರ ಅಂತೆಲ್ಲ ಫೆಚ್ ಮಾಡ್ಬೋದು. ಅದಕ್ಕೆ ಗ್ರೂಪ್ ಬೈ ಮತ್ತು ಹ್ಯಾವಿಂಗ್ ಯೂಸ್ ಆಕೈತಿ. ನಾನು ಒಂದು ಸಿಂಪಲ್ ಆಗಿ ಒಂದು ಕ್ವೇರಿ ಬರೆದು ನಿಮಗೆ ತೋರಿಸ್ತೀನಿ, ಅಂದ್ರೆ ನಿಮಗೆ ಐಡಿಯಾ ಬರ್ತೈತಿ. ಈಗ ಡಿಪಾರ್ಟ್ಮೆಂಟ್ ವೈಸ್ ಗ್ರೂಪ್ ಮಾಡೋಣ ನಾವು. ಅದಕ್ಕೆ ನಾವು ಏನು ಬರಿತೀವಿ ಅಂದ್ರೆ, ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಫ್ರಾಮ್ ಎಂಪ್ಲಾಯೀಸ್ ಟೇಬಲ್. ಇದೊಂದು ನಾರ್ಮಲ್ ಕ್ವೇರಿ, ಅಂದ್ರೆ ಡಿಪಾರ್ಟ್ಮೆಂಟ್ ಕಾಲಮ್ನ ಫೆಚ್ ಮಾಡಕ್ಕೆ ನಾರ್ಮಲ್ ಕ್ವೇರಿ ಇದಂದ್ರೆ. ಇದು ನೋಡ್ಬೋದು ನೀವು ನಮ್ಮ ಡಿಪಾರ್ಟ್ಮೆಂಟ್ ಕಾಲಮ್ ಅಂತ. ಇದ್ರೊಳಗೆ ನಾನು ಸಮ್ ಆಫ್ ಸ್ಯಾಲ್ರಿನ ಈಗ ಫೆಚ್ ಮಾಡ್ತೀನಿ. ಅಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ನಾಗ ಸ್ಯಾಲ್ರಿ ಎಲ್ಲ ಎಂಪ್ಲಾಯಿದು, ಐ ಟಿ ಡಿಪಾರ್ಟ್ಮೆಂಟ್ ಇದ್ದವ್ರು ಎಲ್ಲ ಎಂಪ್ಲಾಯಿದು ಸ್ಯಾಲ್ರಿ ಸಮ್ ಟೋಟಲ್ ಬೇಕು ನನಗೆ. ಅಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ ಒಳಗೆ ಎಷ್ಟು ಟೋಟಲ್ ಸ್ಯಾಲ್ರಿ ಈ ಕಂಪ್ನಿ ಎಂಪ್ಲಾಯೀಸ್ ಕೊಡಾತೈತಿ, ಎಚ್ ಆರ್ ಒಳಗೆ ಎಷ್ಟು ಕೊಡಾತೈತಿ ಅಂತೇಳಿ ನಮಗೆ ಬೇಕಂದ್ರೆ ನಮ್ದು ಸಮ್ ಅಂತ ಒಂದು ಅಗ್ರಿಗೇಟ್ ಫಂಕ್ಷನ್ಸ್ ಐತಿ. ಅಗ್ರಿಗೇಟ್ ಫಂಕ್ಷನ್ ಅಂದ್ರೆ ಏನಂದ್ರೆ, ನಮ್ದು ಅದು ಗ್ರೂಪ್ ಮಾಡಿದ ಮೇಲೆ ಕಂಡೀಷನ್ ಹಾಕಿ ಫೆಚ್ ಮಾಡಿ ಕೊಡ್ತೈತಿ. ಈಗ ಸಮ್ ಅಂತ ಕೊಟ್ವಿ ಅಂದ್ರೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೈತಿ, ಆವ್ರೇಜ್ ಅಂತ ಕೊಟ್ರೆ ಅದ್ರ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ತೈತಿ, ಮಿನ್, ಮ್ಯಾಕ್ಸ್, ಕೌಂಟ್ ಅಂತ ನಮ್ಗೆ ಇನ್ನು ಟಾಪ್ 5 ಮೇನ್ ಅಗ್ರಿಗೇಟ್ ಫಂಕ್ಷನ್ಸ್ ಅದಾವೆ ನಮ್ಮ. ಈಗ ನಾವು ಸಮ್ ಮಾಡಿದ್ವಿ ಅಂದ್ರೆ ನಮ್ಮ ಫಂಕ್ಷನ್ ಬರೀ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಎಸ್ ಕ್ಯೂ ಎಲ್ನ ಫೆಚ್ ಮಾಡಿ ಪ್ಲಸ್ ಮಾಡಿ ನಮ್ಗೆ ಕೊಡ್ತೈತಿ. ಆವ್ರೇಜ್ ಬರದ್ನಿ ಅಂದ್ರೆ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್, ಅದೇನು ಆವ್ರೇಜ್ ಫಾರ್ಮುಲಾ ಐತಲ್ಲ ಅದನ್ನು ಫೆಚ್ ಮಾಡಿ ತಾನೇ ಕೊಡ್ತೈತಿ. ಈಗ ನಾ ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ನೀವು ಎರರ್ ಬರ್ತೈತಿ ನೋಡ್ಬೋದು. ವಿತೌಟ್ ಗ್ರೂಪ್ ಬೈ ಈ ಫಂಕ್ಷನ್ ಬರ್ಯಾಕೆ ಬರೋಂಗಿಲ್ಲ, ಯಾಕಂದ್ರೆ ನಾವು ಅಗ್ರಿಗೇಟ್ ಕಾಲಮ್ನ ಯೂಸ್ ಮಾಡೇವಿ. ಅದಕ್ಕೆ ನಾವು ಇಲ್ಲೊಂದು ಗ್ರೂಪ್ ಬೈ ಕ್ಲಾಸ್ ಬರ್ತೈತೆ ನಮ್ದು. ಗ್ರೂಪ್ ಬೈ ಹೆಂಗೆ ಬರೀತಾರ ನೋಡ್ಕೋಬೋದು ನೀವು. ಸೆಲೆಕ್ಟ್ ಸ್ಟೇಟ್ಮೆಂಟ್ ಆದ್ಮೇಲೆ ಫ್ರಾಮ್ ತನ ನಮ್ಗೆ ಹೆಂಗಿದ್ರು ಗೊತ್ತೈತೆ, ಲಾಸ್ಟ್ ವಿಡಿಯೋನಾಗ ನೋಡೇವಿ. ಫ್ರಾಮ್ ಎಂಪ್ಲಾಯೀಸ್ ಟೇಬಲ್ ಆದ್ಮೇಲೆ ಗ್ರೂಪ್ ಬೈ ಅಂತ ಬರ್ತೈತೆ. ಗ್ರೂಪ್ ಬೈನ ಏನು ಬರಿತೀವಿ ಅಂದ್ರೆ, ಡಿಪಾರ್ಟ್ಮೆಂಟ್ ವೈಸ್ ನಾವು ಗ್ರೂಪ್ ಮಾಡತ್ತೀವಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಐ ಟಿ, ಎಚ್ ಆರ್, ಫಿನಾನ್ಸ್, ಮಾರ್ಕೆಟಿಂಗ್ 4 ಡಿಫ್ರೆಂಟ್ ಟೈಪ್ಸ್ ಗ್ರೂಪ್ ಆಗಿ ಬಂದವ ನಮಗೆ. ಈ ಐ ಟಿ ಡಿಪಾರ್ಟ್ಮೆಂಟ್ ಒಳಗೆ ಎಷ್ಟು ಜನ ಐ ಟಿ ಎಂಪ್ಲಾಯೀಸ್ ಇದ್ರಲ್ಲ, ನಾ ಈ ಕ್ವೆರಿ ತೋರಿಸ್ತೇನೆ ನಿಮಗೆ. ಇಲ್ಲ ಐ ಟಿ ಅಂತ ಏನು ಅದಾರಲ್ಲ, ಇವ್ರದ್ದು ಇಷ್ಟರದ್ದು ಸ್ಯಾಲ್ರಿನ ಸಮ್ ಮಾಡಿ ನಮಗಿಲ್ಲೇ ಒಂದು ಎಕ್ಸ್ಟ್ರಾ ಟೇಬಲ್ನಾಗ ಕೊಟ್ಟೈತಿದು. ಈಗ ನಮಗೆ ಡಿಪಾರ್ಟ್ಮೆಂಟ್ ವೈಸ್ ಗ್ರೂಪ್ ಆಗಿ ಅದರೊಳಗಿನ ಟೋಟಲ್ ಸ್ಯಾಲ್ರಿ ಬಂತ. ಈಗ ಅದನ್ನ ನಾವು, ಈಗ ನಮ್ಗೆ ಟೋಟಲ್ ಸ್ಯಾಲ್ರಿ ಗ್ರೂಪ್ ಬೈ ಆಗಿರ್ಬೇಕು, ಟೋಟಲ್ ಸ್ಯಾಲ್ರಿ 2 ಲ್ಯಾಕ್ಕಿಂತ ಜಾಸ್ತಿ ಇರ್ಬೇಕು ಅಂದಾಗ ನಮ್ದು ಹ್ಯಾವಿಂಗ್ ಕಂಡೀಷನ್ ಯೂಸ್ ಆಕೈತಿ. ಈಗ ಹ್ಯಾವಿಂಗ್ ಸಮ್ ಆಫ್ ಸ್ಯಾಲ್ರಿ ಗ್ರೇಟರ್ ದ್ಯಾನ್ 2 ಲ್ಯಾಕ್ ಅಂತ ಕೊಟ್ವಿ ಅಂದ್ರೆ, ಈಗ ಈ ಎಚ್ ಆರ್, ಐ ಟಿ, ಫೈನಾನ್ಸ್, ಮಾರ್ಕೆಟಿಂಗ್ ಟೀಮ್ ಏನೇನು ಡಿಪಾರ್ಟ್ಮೆಂಟ್ ಅದಲ್ಲ ಅದ್ರೊಳಗೆ 2 ಲ್ಯಾಕ್ಕಿಂತ ಜಾಸ್ತಿ ಇದ್ದಿದ್ದು ಅಷ್ಟು ನಮಗೆ ಡಿಸ್ಪ್ಲೇ ಆಕೈತಿ. ಈಗ ಚೆಕ್ ಮಾಡ್ಬೋದು ನೀವು. ಐ ಟಿ ಡಿಪಾರ್ಟ್ಮೆಂಟ್ ಅಂದ್ರೆ 3,90,000 ಐತಿ, ಅದಕ್ಕೆ ಅದು ಇದಷ್ಟು ಬಂತ. ಈಗ ನಾವು ಇದನ್ನು ವೇರ್ನಾಗೂ ಬರಿಬೋದು ಅಂತ ನೀವು ಕೇಳ್ಬೋದು. ವೇರ್ನಾಗ ಇದನ್ನು ಯಾಕೆ ಬರೆಯಕ್ಕೆ ಬರೋಂಗಿಲ್ಲ ಅಂದ್ರೆ, ವೇರ್ ವಿತೌಟ್ ಗ್ರೂಪಿಂಗ್ ಕಂಡೀಷನ್ ಅಷ್ಟೇ ಅಪ್ಲೈ ಮಾಡಕ್ಕೆ ಬರ್ತೈತಿ. ನಾವು ವೇರ್ ಮತ್ತು ಹ್ಯಾವಿಂಗ್ನಾಗ ಸೇಮ್ ಫಿಲ್ಟ್ರೇಷನ್ ಆಕೈತಿ ಡೇಟಾ, ಆದ್ರೆ ವೇರ್ ವಿತೌಟ್ ಗ್ರೂಪಿಂಗ್, ಬಿಫೋರ್ ಗ್ರೂಪಿಂಗ್ ಏನು ಡೇಟಾ ಇರ್ತೈತಲ್ಲ ಅದನ್ನಷ್ಟೇ ಫಿಲ್ಟರ್ ಮಾಡ್ಬೋದು. ಇದು ಹ್ಯಾವಿಂಗ್ ಏನೈತಲ್ಲ ಆಫ್ಟರ್ ಗ್ರೂಪಿಂಗ್ ಡೇಟಾನ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೇವೆ. ಇದು ಮೇನ್ ಡಿಫ್ರೆನ್ಸ್ ವೇರ್ ಮತ್ತು ಹ್ಯಾವಿಂಗ್. ಇದು ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಇಂಟರ್ವ್ಯೂನಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಕೇಳ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೇರ್ ಆ್ಯಂಡ್ ಹ್ಯಾವಿಂಗ್ ಕ್ಲಾಸಸ್ ಇನ್ ಎಸ್ ಕ್ಯೂ ಎಲ್ ಅಂತೇಳಿ. ಇದನ್ನು ನೀವು ನೋಟ್ ಮಾಡ್ಕೋಬೋದು. ಈಗ ನಾ ಇಲ್ಲಿ ಒಂದು ಕ್ವಶನ್ ಕೊಡ್ತೇನೆ, ಇದನ್ನು ನೀವು ನೋಡ್ಬೋದು. ಇಲ್ಲೊಂದು ಕ್ವಶನ್ ಐತಿ ನಮ್ದು.
ಇಲ್ಲ ಒಂದು ಕ್ವಶನ್ ಡಿಸ್ಪ್ಲೇ ಮಾಡೇನಿ ಈಗ, ಕೌಂಟ್ ಹೌ ಮೆನಿ ಎಂಪ್ಲಾಯೀಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಗ್ರೂಪ್ ಮಾಡಿ ಅಂದ್ರೆ ಈಚ್ ಡಿಪಾರ್ಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಗ್ರೂಪ್ ಮಾಡಿ ಅಲ್ಲಿ ಇದು ಕೌಂಟ್ ಆಫ್ ಎಂಪ್ಲಾಯೀಸ್ ಅನ್ನ ನಾವು ತೆಗಿಬೇಕು. ಈಗ ನೋಡ್ಬೋದು ನೀವು, ಅದಕ್ಕೊಂದು ಕ್ವೆರಿ ಬರೋಣ, ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಕಾಮಾ ಕೌಂಟ್ ಆಫ್ ಸ್ಟಾರ್ ಅಂತ ಕೊಡೋಣ ಫ್ರಾಮ್ ಎಂಪ್ಲಾಯೀಸ್ ಗ್ರೂಪ್ ಬೈ ಡಿಪಾರ್ಟ್ಮೆಂಟ್. ಈಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ಇದ್ರೊಳಗೆ ಏನು ಬರ್ತಿದೆ ಅಂತ ನಿಮಗೆ ತೋರಿಸಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವೆರಿನ. ಈಗ ಇಲ್ಲೇ ನೋಡ್ಬೋದು ನೀವು, ಐ ಟಿ ಎಚ್ ಆರ್ ಫಿನಾನ್ಸ್ ಮಾರ್ಕೆಟಿಂಗ್ ಕೌಂಟ್ ಆಫ್ ಸ್ಟಾರ್ ಅಂದ್ರೆ ಐ ಟಿ ಒಳಗೆ 7 ಎಂಪ್ಲಾಯೀಸ್ ಅದಾರ, ಎಚ್ ಆರ್ ಒಳಗೆ 5 ಅದಾರ, ಫಿನಾನ್ಸ್ ಮಾರ್ಕೆಟಿಂಗ್ನ 4 ಅದಾರ. ಅಂದ್ರೆ ಕೌಂಟ್ ಅನ್ನೋದು ನಮ್ದೊಂದು ಅಗ್ರಿಗೇಟ್ ಫಂಕ್ಷನ್. ನಾ ಆಗಲೇ ಹೇಳಿದೆ ನಿಮ್ಗೆ, ಮೇನ್ ಅಗ್ರಿಗೇಟ್ ಫಂಕ್ಷನ್ ಮಿನ್, ಮ್ಯಾಕ್ಸ್, ಆವ್ರೇಜ್, ಕೌಂಟ್ ಮತ್ತು ಸಮ್. ಈಗ ನಾವು ಕೌಂಟ್ ಅಂದ್ರೆ ಇದು ಕೌಂಟ್ ಮಾಡಿದೆ ಡಿಪಾರ್ಟ್ಮೆಂಟ್ ವೈಸ್ ಗ್ರೂಪ್ ಮಾಡಿದ್ಮೇಲೆ ಆ ಡಿಪಾರ್ಟ್ಮೆಂಟ್ ಎಷ್ಟು ಸತ ರಿಪೀಟ್ ಆಗೈತಿ ಟೇಬಲ್ನಾಗ ಅಂತ ನೋಡ್ತೈತೆ. ಅದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಐ ಟಿ 3, 4, 5, 6, 7 ಐತಿ. ಅದು ಗ್ರೂಪ್ ಮಾಡಿ ಐ ಟಿನ ಕೌಂಟ್ ಮಾಡಿ 7 ಅಂತ ಕೌಂಟ್ ಕೊಟ್ಟಿತ್ತು ನನಗೆ. ಎಚ್ ಆರ್ 5 ಅದಾರ, ಇದು ನೀವು ಕೌಂಟ್ ಮಾಡಿ ನೋಡ್ಬೋದು. ನಮ್ದು ಟೋಟಲ್ ರೆಕಾರ್ಡ್ಸ್ 20 ಅದಾವ. 7 + 5 12, 12 + 8 20, ಇದು ಟೋಟಲ್ 20 ಆಯ್ತು. ಅಂದ್ರೆ 20 ಒಳಗೆ ಟೋಟಲ್ 7, 5, 4, 4 ಅಂತ ನಮಗೆ ಡಿವೈಡ್ ಆಗ್ಯಾರ ಡಿಪಾರ್ಟ್ಮೆಂಟ್ಸ್. ಇದು ಗ್ರೂಪ್ ಬೈ ಇದಕ್ಕೆ ಯೂಸ್ ಆಕೈತೆ, ಅಂದ್ರೆ ಗ್ರೂಪ್ ಮಾಡಿ ಡೇಟಾನ ಫೆಚ್ ಮಾಡಿ ತೋರಿಸುತ್ತದೆ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಡಿಪಾರ್ಟ್ಮೆಂಟ್ ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ನಾಗ ಏನು ಬರ್ತಾವಲ್ಲ ಅವು ನಾವು ಯಾವತ್ತೂ ಡಿಸ್ಪ್ಲೇಯಿಂಗ್ ಕಾಲಮ್ಸ್ ಆಗಿರ್ತಾವೆ. ಈ ಡಿಪಾರ್ಟ್ಮೆಂಟ್ ಕೊಟ್ಟೇವಿ, ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಐತಿ. ಕೌಂಟ್ ಸ್ಟಾರ್ ಅಂತ ಕೊಟ್ಟೇವಿ, ಕೌಂಟ್ ಸ್ಟಾರ್ ಅಂತ ಐತಿ. ಈ ಕೌಂಟ್ ಸ್ಟಾರ್ ನಮ್ಗೆ ಏನಂತ ಗೊತ್ತಾಗವಲ್ತದ, ಕ್ಲಿಯರ್ ಆಗಿ ಕನ್ಫ್ಯೂಷನ್ ಐತಿ ಕಾಲಮ್ ನೇಮ್. ಅದಕ್ಕೆ ನಾವು ಕಾಲಮ್ ನೇಮ್ ಚೇಂಜ್ ಮಾಡಕ್ಕೆ ಅಲಿಯಾಸನ್ನ ಆ್ಯಡ್ ಮಾಡ್ತೇವೆ. ಆ್ಯಸ್ ಅಂತ ಕೊಟ್ಟೆ ನಮಗೆ ಏನು ಬೇಕಲ್ಲ ಅದನ್ನ ಇಟ್ಕೋಬೋದು. ನಾವಿಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಕೊಟ್ವಿ ಅಂದ್ರೆ ಇದು ಕೌಂಟ್ ಸ್ಟಾರ್ ಇದ್ದಿದ್ದ ಕಾಲಮ್ ನೇಮ್ ಹೋಗಿ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಬಂತು ಕಾಲಮ್ ನೇಮ್. ಇದು ಅಲಿಯಾಸದ ಫೀಚರ್. ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದನ್ನ ನೋಡಿ ಗ್ರೂಪ್ ಆಗಿ ಬರೆಯೋಣ, ಅಂದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬರ್ತೈತಿ. ನಾ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪೇಸ್ಟ್ ಮಾಡ್ತೀನಿ, ಅದ್ರ ಮೇಲೆ ನಾವು ಕ್ವೆರಿ ಬರೆಯೋಣ, ಮ್ಯಾಕ್ಸಿಮಮ್ ಸ್ಯಾಲ್ರಿ ಇನ್ ಈಚ್ ಡಿಪಾರ್ಟ್ಮೆಂಟ್. ಇದರ ಅರ್ಥ ಏನಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಗ್ರೂಪ್ ಮಾಡಿ ಅದ್ರೊಳಗೆ ಯಾರ್ದು ಮ್ಯಾಕ್ಸಿಮಮ್ ಸ್ಯಾಲ್ರಿ ಐತಿ. ಈಗ ಐ ಟಿ ಡಿಪಾರ್ಟ್ಮೆಂಟ್ನಾಗ ಮ್ಯಾಕ್ಸಿಮಮ್ ಸ್ಯಾಲ್ರಿ ಎಷ್ಟು ಐತಿ ಒಂದು ಎಂಪ್ಲಾಯಿದ ಅಂತ ನಾವು ಚೆಕ್ ಮಾಡ್ಕೋಬೋದು. ಇದು ಕ್ವೆರಿ ಹೆಂಗೆ ಬರ್ತೀವಿ ಅಂದ್ರೆ ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಮ್ಯಾಕ್ಸ್ ಅಂತ ನಮ್ದು ಅಗ್ರಿಗೇಟ್ ಫಂಕ್ಷನ್ ನೇಮ್, ಅದನ್ನು ನಾವು ಹಿಂಗೆ ಯೂಸ್ ಮಾಡ್ತೀವಿ, ಮ್ಯಾಕ್ಸ್ ಆಫ್ ಸ್ಯಾಲ್ರಿ ಫ್ರಾಮ್ ಎಂಪ್ಲಾಯೀಸ್ ಗ್ರೂಪ್ ಬೈ ಡಿಪಾರ್ಟ್ಮೆಂಟ್. ಈಗ ನೋಡ್ಬೋದು ನೀವು, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ನಾನು ಇಲ್ಲಿ ನೋಡ್ಬೋದು ಐ ಟಿ ಡಿಪಾರ್ಟ್ಮೆಂಟ್ನಾಗ ಮ್ಯಾಕ್ಸಿಮಮ್ ಸ್ಯಾಲ್ರಿ 62,000 ಐತಿ, ಎಚ್ ಆರ್ ಇಂದ 34,000 ಐತಿ. ಅಂದ್ರೆ ಮ್ಯಾಕ್ಸಿಮಮ್ ಐ ಟಿ ಡಿಪಾರ್ಟ್ಮೆಂಟ್ ಒಟ್ಟು ಹೈಯೆಸ್ಟ್ ಸ್ಯಾಲ್ರಿ ತಗೊಳ್ಳೋರು ಎಂಪ್ಲಾಯಿ 62,000 ಸ್ಯಾಲ್ರಿ ತಗೋತಾರೆ. ಇದ್ರದ್ದು ಅಡ್ವಾಂಟೇಜ್ ಇದೆ ಈ ಮ್ಯಾಕ್ಸ್ ಫಂಕ್ಷನ್ ಇಂದ. ಮಿನ್ ಅಂತ ಒಂದು ಅಗ್ರಿಗೇಟ್ ಫಂಕ್ಷನ್ ಐತಿ, ಇದನ್ನೇನಾರ ನಾವು ಎಕ್ಸಿಕ್ಯೂಟ್ ನೋಡಿದೆ ಅಂದ್ರೆ ಮಿನಿಮಮ್ ಸ್ಯಾಲ್ರಿ ಇನ್ ಐ ಟಿ ಡಿಪಾರ್ಟ್ಮೆಂಟ್ ಈಸ್ 50,000. ಇದ್ರ ಮೀನಿಂಗ್ ಎಚ್ ಆರ್ ಡಿಪಾರ್ಟ್ಮೆಂಟ್ನಾಗ ಮಿನಿಮಮ್ ಯಾರ ಎಂಪ್ಲಾಯಿ ಸ್ಯಾಲ್ರಿ ತೊಗೊಳತ್ತಾರ ಅಂದ್ರೆ 29,000. ಅಂದ್ರೆ ಎಲ್ಲರಿಗಿಂತ ಜಾಸ್ತಿ, ಎಲ್ಲರೂ 29,000ಗಿಂತ ಜಾಸ್ತಿನ ತೊಗೊಳತ್ತಾರ ಅಂತ ಇದ್ರ ಅರ್ಥ. ನಾವಿದು ಮಿನ್ ಸ್ಯಾಲ್ರಿ ಅಂತ ಇಲ್ಲಿ ಕಾಲಮ್ ನೇಮ್ ಬಂದಿದ್ದೆ, ಇದನ್ನ ನಾವು ಚೇಂಜ್ ಮಾಡ್ಬೋದು, ಆ್ಯಸ್ ಅಲಿಯಾಸ್ ಅಂತ ಹಾಕಿ ಮಿನಿಮಮ್ ಸ್ಯಾಲ್ರಿ ಅಂತ ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಏನಾದರೂ ಹೆಸರು ಕೊಡ್ಬೋದು. ಈಗ ನೋಡ್ಬೋದು ನೀವು ಇಲ್ಲಿ ಮಿನ್ ಸ್ಯಾಲ್ರಿದು ಮಿನಿಮಮ್ ಅಂಡರ್ಸ್ಕೋರ್ ಸ್ಯಾಲ್ರಿ, ನಾ ಇಲ್ಲಿ ಏನು ನೇಮ್ ಕೊಟ್ಟೇನಲ್ಲ ಅದು ಕಾಲಮ್ ನೇಮ್ ತೊಗೊಂಡೈತಿ. ಹಿಂಗೆ ಸೇಮ್ ನಾವು ಆ್ಯಾವ್ರೇಜನ್ನು ನೋಡ್ಬೋದು. ಆ್ಯಾವ್ರೇಜ್ ಅಂತ ನೀವು ಇಲ್ಲಿ ಚೇಂಜ್ ಮಾಡಿದ್ರೆ ಅಂದರೆ ಆ್ಯಾವ್ರೇಜ್ ಫಂಕ್ಷನ್ ಹೆಂಗೆ ವರ್ಕ್ ಆಕೈತೆ ಅಂತ ನೋಡ್ಬೋದು. ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಐ ಟಿ ಡಿಪಾರ್ಟ್ಮೆಂಟ್ನಾಗ ಒಬ್ಬ ಎಂಪ್ಲಾಯಿದ್ ಆ್ಯಾವ್ರೇಜ್ ಸ್ಯಾಲ್ರಿ ಏನೇ ಇಲ್ಲ ಅಂದ್ರೆ 55,000 ಇರ್ತೈತೆ ಅಂತ ಅರ್ಥ. ಈಗ ನಾ ಇದು ಆ್ಯಾವ್ರೇಜಿಗೆ ನಾ ಏನು ಕ್ಯಾಲ್ಕುಲೇಷನ್ ಬರ್ತಿಲ್ಲ, ಏನು ಫಾರ್ಮುಲಾ ಬರ್ತಿಲ್ಲ. ಆ್ಯಾವ್ರೇಜಿನ ಫಾರ್ಮುಲಾ ಏನಂದ್ರೆ ಟೋಟಲ್ ನಂಬರ್ ಆಫ್ ಸ್ಯಾಲ್ರಿ ಡಿವೈಡೆಡ್ ಬೈ ನಂಬರ್ ಆಫ್ ಎಂಪ್ಲಾಯಿ ಐ ಡಿ ಅಂತ ಇರ್ತೈತಿ. ಆ ಆ್ಯಾವ್ರೇಜ್ ಸ್ಯಾಲ್ರಿದು ಆ್ಯಾವ್ರೇಜಿಂದ ಫಾರ್ಮುಲಾನ ಬರ್ತಿಲ್ಲ, ಇದು ಬೈ ಡಿಫಾಲ್ಟ್ ಇನ್ಬಿಲ್ಟ್ ಆಗಿ ಎಸ್ ಕ್ಯೂ ಎಲ್ನ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೈತಿ. ಅಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ ಒಳಗೆ ಯಾರ್ಯಾರು ಎಂಪ್ಲಾಯ್ ಇದಾರಲ್ಲ ಅವ್ರದ್ದು ಇಷ್ಟರದ್ದು ಸ್ಯಾಲ್ರಿ ಸಮ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಮಾಡಿ ನಮಗೆ ಡೇಟಾ ತಂದು ಕೊಡ್ತಿದ್ದೆ.
ಇದೇ ಗ್ರೂಪ್ ಬೈ ಮತ್ತು ಹ್ಯಾವಿಂಗ್ ಇಂದ ಫಂಕ್ಷನಾಲಿಟಿ. ನಾನು ನಿಮ್ಗೆ ಇನ್ನೊಂದು ಮೇನ್ ಪಾಯಿಂಟ್ ಟು ಬಿ ನೋಟೆಡ್ ಒಂದು ಪಾಯಿಂಟ್ ಹೇಳ್ತೀನಿ. ಇದನ್ನ ಯಾವತ್ತೂ ನೆನ್ಪಿಟ್ಕೋರಿ. ನಮಗಿಲ್ಲಿ ಸೆಲೆಕ್ಟ್ ಸ್ಟೇಟ್ಮೆಂಟ್ನಾಗ ಡಿಪಾರ್ಟ್ಮೆಂಟ್ ಆವ್ರೇಜ್ ಆಫ್ ಸ್ಯಾಲ್ರಿ 2 ಕಾಲಮ್ ಅದಾವ. ಈ 2 ಕಾಲಮ್ನಾಗ ಡಿಪಾರ್ಟ್ಮೆಂಟ್ ಅನ್ನೋದು ನಾನ್ ಅಗ್ರಿಗೇಟ್ ಕಾಲಮ್. ಇದು ಆವ್ರೇಜ್ ಸ್ಯಾಲ್ರಿ ಐತಲ್ಲ ಅದು ಅಗ್ರಿಗೇಟ್ ಕಾಲಮ್, ಅಂದ್ರೆ ಅಗ್ರಿಗೇಟ್ ಫಂಕ್ಷನ್ ಆ್ಯಡ್ ಆಗೈತಿ. ಇದು ಬರೀ ಸ್ಯಾಲ್ರಿ ಅಷ್ಟು ತೊಗೊಂಡಿದ್ವಿ ಅಂದ್ರೆ ಅದು ನಾನ್ ಅಗ್ರಿಗೇಟ್ ಕಾಲಮ್ ಆಗಿತ್ತು. ಈಗ ಆವ್ರೇಜ್ ಆಫ್ ಸ್ಯಾಲ್ರಿ ತೊಗೊಂಡಿವಲ್ಲ ಇದು ಅಗ್ರಿಗೇಟ್ ಕಾಲಮ್, ಯಾಕಂದ್ರೆ ಅಗ್ರಿಗೇಟ್ ಫಂಕ್ಷನ್ ಆ್ಯಡ್ ಮಾಡೇವಿ. ನಮ್ಮ ಗ್ರೂಪ್ ಬೈ ಕ್ಲಾಸ್ನಾಗ ಡಿಪಾರ್ಟ್ಮೆಂಟ್ ಅಷ್ಟೇ ಐತಿ, ಯಾಕಂದ್ರೆ ಗ್ರೂಪ್ ಬೈ ಒಳಗೆ ಯಾವತ್ತಿದ್ರು ಸೆಲೆಕ್ಟ್ನಾಗ ಇದ್ದಿದ್ವು ನಾನ್ ಅಗ್ರಿಗೇಟ್ ಕಾಲಮ್ಸ್ ಅಷ್ಟೇ ಬರ್ಬೇಕು. ಇಲ್ಲಾಂದ್ರೆ ಅದು ನಮ್ಗೆ ಎರರ್ ಕೊಡ್ತೈತಿ. ಈಗ ನಾ ಇಲ್ಲಿ ಇನ್ನೊಂದು ನಾನ್ ಅಗ್ರಿಗೇಟ್ ಕಾಲಮ್ ಕೊಡ್ತೇನೆ, ನೇಮ್ ಅಂತೇಳಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದೆ ಅಂದ್ರೆ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಆಗಂಗಿಲ್ಲ ಅದು, ಯಾಕಂದ್ರೆ ನಾಟ್ ಇನ್ ಗ್ರೂಪ್ ಬೈ ಫಂಕ್ಷನ್ ಅಂತ ತೋರಿಸ್ತೈತಿ. ಇದನ್ನು ಎರರ್ ನೋಡ್ಬೋದು ಇಲ್ಲೇ. ಈಗ ಯಾಕೆ ಎರರ್ ತೋರ್ಸಾತೈತಂದ್ರೆ ನೇಮ್ ನಾವು ಸೆಲೆಕ್ಟ್ ಕ್ಲಾಸ್ನ ಯೂಸ್ ಮಾಡೇವಿ, ನೇಮ್ ನಾನ್ ಅಗ್ರಿಗೇಟ್ ಕಾಲಮ್. ಇಲ್ಲಿ ನಾವು ಗ್ರೂಪ್ ಬೈನಾಗ ಬರೀ ಡಿಪಾರ್ಟ್ಮೆಂಟ್ ಅಷ್ಟೇ ಯೂಸ್ ಮಾಡೇವಿ, ಯಾಕಂದ್ರೆ ನೇಮ್ ಯೂಸ್ ಮಾಡಿಲ್ಲ ನಾವು. ಈಗ ಅದನ್ನ ಗ್ರೂಪ್ ಬೈ ನೇಮ್ ಅಂತ ಕೊಟ್ವಿ ಅಂದ್ರೆ ಇದು ಎಕ್ಸಿಕ್ಯೂಟ್ ಆಕೈತಿ ನಮ್ದು. ಇಲ್ಲಿ ನೋಡ್ಬೋದು ನೀವು ಎಕ್ಸಿಕ್ಯೂಟ್ ಆತ. ಯಾಕಂದ್ರೆ ಸೆಲೆಕ್ಟ್ ಸ್ಟೇಟ್ಮೆಂಟ್ನಾಗ ಯಾವ್ಯಾವ ನಾನ್ ಅಗ್ರಿಗೇಟ್ ಕಾಲಮ್ ಇರ್ತಾವಲ್ಲ ಅವ್ರ ಮ್ಯಾಂಡೇಟ್ರಿ ಗ್ರೂಪ್ ಬೈ ಕ್ಲಾಸ್ನಾಗ ಇರಬೇಕು. ಅಂದ್ರೆ ಗ್ರೂಪ್ ಬೈ ಸ್ಟೇಟ್ಮೆಂಟ್ನಾಗ ನಾನ್ ಅಗ್ರಿಗೇಟ್ ಕಾಲಮ್ಸ್ ಇರಬೇಕು, ಯಾವ್ಯಾವ ಸೆಲೆಕ್ಟ್ನಾಗ ಯೂಸ್ ಮಾಡೇವಿ. ಆಮೇಲೆ ಹ್ಯಾವಿಂಗ್ನಾಗ ಏನು ಬರಿತಿರಲ್ಲ ಅದು ಫಿಲ್ಟರ್ ಮಾಡಕ್ಕೆ ಅದನ್ನು ಅಗ್ರಿಗೇಟ್ ಕಾಲಮ್ ಜೋಡಿ ನೀವು ಹಾಕೋಬೋದು. ಇಲ್ಲಿ ನೋಡ್ಬೋದು ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ಹಿಂಗೆ ಬಂತಿದೆ ಆವ್ರೇಜ್ ಸ್ಯಾಲ್ರಿ. ಈಗ ಆವ್ರೇಜ್ ಸ್ಯಾಲ್ರಿ ಏನರ ಗ್ರೇಟರ್ ದೆನ್ ಲೆಸ್ ದೆನ್ ಅದು ಇತ್ತಂದ್ರೆ ಹ್ಯಾವಿಂಗ್ನಾಗ ಆವ್ರೇಜ್ ಸ್ಯಾಲ್ರಿ ಗ್ರೇಟರ್ ದೆನ್ 55,000 ಅಂತ ಕೊಟ್ರೆ ಅಂದ್ರೆ 55,000 ಇನ್ ಗ್ರೇಟರ್ ದೆನ್ ಯಾವ ಇರ್ತಾವೋ ಅವನಷ್ಟೇ ತೋರಿಸಿರ್ತದೆ. IT ಒಂದು ಐತಿ 55,000. ಇದನ್ನು ಅಗ್ರಿಗೇಟ್ ಕಾಲಮ್ಸಿಂದ ಫಿಲ್ಟ್ರೇಷನ್ ಕಂಡೀಷನ್ ಹ್ಯಾವಿಂಗ್ನಾಗ ಹಾಕೊಳ್ಳೋದು. ನಾನ್ ಅಗ್ರಿಗೇಟ್ ಕಾಲಮ್ಸ್ ಯಾವ ಇರ್ತಾವಲ್ಲ ಸೆಲೆಕ್ಟ್ನಾಗ ಅದನ್ನು ಗ್ರೂಪ್ ಬೈನಾಗ ಹಾಕೊಳ್ಳೋದು. ಇದನ್ನು ಯಾವತ್ತಿದ್ರು ಮ್ಯಾಂಡೇಟ್ರಿ ಪಾಯಿಂಟ್, ಇದನ್ನು ನೆನ್ಪಿಟ್ಕೋರಿ ನೀವು, ಅಂದ್ರೆ ಕ್ವೆರಿ ಬರೋಕೆ ಈಸಿ ಆಕೈತಿ. ಈಗ ನಿಮಗೆ ಒಂದು ವೇಳೆ ಅರ್ಥ ಆಗಿಲ್ಲ ಗ್ರೂಪ್ ಬೈ ಸ್ಟೇಟ್ಮೆಂಟ್ ಅದು ಅಂದ್ರೆ ಕಮೆಂಟ್ ಮಾಡಿರಿ, ನಾನು ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ತೊಗೊಂಡು ಬರ್ತೇನೆ. ಎಕ್ಸಾಂಪಲ್ಸ್ ಎಷ್ಟು ಮ್ಯಾಕ್ಸಿಮಮ್ ಸಾಲ್ವ್ ಮಾಡ್ತೇವಲ್ಲ ಅಷ್ಟು ಪಾಯಿಂಟ್ಸ್ ಕ್ಲಾರಿಟಿ ಬರ್ತದೆ ನಮಗೆ. ಅಂದ್ರೆ ನಾವು ಹೆಂಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತೇವಲ್ಲ ಹಂಗೆ ಗ್ರೂಪ್ ಬೈ ಹ್ಯಾವಿಂಗ್ ಕ್ಲಾಸ್ ಎಲ್ಲ ಹೆಂಗೆ ಹಾಕೋದು, ಏನು ಫಾಲೋ ಮಾಡ್ಬೇಕಂತೆಲ್ಲ ಗೊತ್ತಾಕೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾ ಡಿಸ್ಕ್ರಿಪ್ಷನ್ ನಂಗೆ ಲಾಸ್ಟ್ ವಿಡಿಯೋ ಲಿಂಕ್ ಕೊಟ್ಟೇನಿ, ಅವಕ್ಕೆ ನೋಡ್ಕೊಂಬರ್ರಿ. ಅಂದ್ರೆ ನಿಮಗೆ ಒಂದು ಸ್ಕ್ರ್ಯಾಚ್ ಇಂದ್ರೆ SQL ಅರ್ಥ ಆಕೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.